ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಕನ್ನಡ ವ್ಲಾಗ್ಸ್. ಇವತ್ತೇನು ಯಾವ ವಿಡಿಯೋ ಅಂತಂದರೆ, ನಾವು ನನ್ನ ಮಗಳದ್ದು ಅಲ್ಲಿ ಇಳಿದು ಬರ್ತಾ ಇದ್ದಾರಲ್ಲ, ಅವಳದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಸ್ಕೂಲಲ್ಲಿ, ಆ್ಯನ್ಯುವಲ್ ಡೇ. ಹಾಗಾಗಿ ಅವಳು ಸ್ಕೂಲಿಗೆ ಹೋಗ್ತಾ ಇದ್ವಿ. ಸಾಯಂಕಾಲ ಸುಮಾರು 5 ಗಂಟೆ ಆಗಿದೆ. ನಮ್ಮ ಮನೆಯವರು ಇರಲಿಲ್ಲ, ಸ್ವಲ್ಪ ಎಲ್ಲಿಗೆ ಹೊರಗಡೆ ಹೋಗಿದ್ರು ಕೆಲಸಕ್ಕೆ. ಹಾಗಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಸ್ಕೂಲ್ಗೆ ಸುಮಾರು ಒಂದು 10 ಮಿನಿಟ್ಸ್ ಆಗ್ಬೋದು. ಒಂದು 3-4 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ಹೋಗ್ತಾ ಇದ್ವಿ. ಊರಿಂದ ನಮ್ಮ ಅಕ್ಕ ಭಾವ ಕೂಡ ಬಂದಿದ್ದರು, ನಮ್ಮ ಅತ್ತೆಯವರು ಕೂಡ ಇದ್ದಾರೆ. ನಾವೆಲ್ಲರೂ ನೋಡೋಕ್ಕಂತ ಹೋಗ್ತಾ ಇದ್ವಿ. ಸ್ಕೂಲಲ್ಲಿ ನಾವೇ ರೆಡಿ ಮಾಡಿಸಿ ಕಳಿಸಿ ಅಂತ ಹೇಳಿದರು ಟೀಚರು. ಇವಳಿಗೆ ರೆಡಿ ಮಾಡಿಸಿ ಮನೆಯಲ್ಲೇ ರೆಡಿ ಮಾಡಿಸಿ ಇಲ್ಲಿ ಕರ್ಕೊಂಬರೋಕ್ಕೆ ಕಂಫರ್ಟ್ ಆಗೋದಿಲ್ವಲ್ಲ, ಹಾಗಾಗಿ ಸ್ಕೂಲಲ್ಲೇ ರೆಡಿ ಮಾಡಿಸಿದ್ರೆ ಆಯಿತು ಅಂತ ಹೇಳಿ ಅವ್ರು ಹೇಳೋದಕ್ಕಿಂತ ಒಂದು 10 ನಿಮಿಷ ಮುಂಚೆ ಹೋಗ್ತಾ ಇದ್ದೀವಿ ಸ್ಕೂಲ್ಗೆ. ನನ್ನ ಮಗಳು LKG ಓದ್ತಾ ಇದ್ದಾಳೆ. ಇದೇ ಫಸ್ಟ್ ಟೈಮ್ ಸ್ಕೂಲಿಗೆ ಕಳಿಸಿರೋದು, ಮತ್ತು ಫಸ್ಟ್ ಡ್ಯಾನ್ಸ್ ಶೋ ಇದು. ಹೇಗೆ ಮಾಡ್ತೋ ಏನೋ ಭಯ, ಯಾಕಂದರೆ ಇಷ್ಟು ದಿನ ಅವಳಿಗೆ ಸ್ವಲ್ಪ ಸರಿಯಾಗಿ ಸ್ಕೂಲಿಗೆ ಕಳಿಸಿಲ್ಲ. ಕೆಮ್ಮು, ಚಳಿ ಇರೋದಕ್ಕೆ ಕೆಮ್ಮು ಜಾಸ್ತಿ ಇತ್ತು, ಮತ್ತು ಜ್ವರ ಬರೋದು. ಹೀಗಾಗಿ ಸುಮ್ಮನೆ ಅವಳಿಗೆ ಆಸೆ ಬೇಡ ಅಂತ ಹೇಳ್ಬಾರ್ದು ಅಂತ ಒಪ್ಕೊಂಡ್ವಿ. ಆಯಿತು ಮಾಡು ಅಂತ. ಬಟ್ ಅವಳು ಪ್ರಾಕ್ಟೀಸು ಏನೂ ಮಾಡಿಲ್ಲ. ಅದೇ ಹೇಗೆ ಮಾಡ್ತಾಳೋ ಗೊತ್ತಿಲ್ಲ ನಮಗೆ. ಅವಳು ಖುಷಿಗೋಸ್ಕರ ಹೋಗ್ತಾ ಇದ್ದೀವಿ. ಹೇಳ್ತೀನಲ್ಲ, ಇದು ಫಸ್ಟ್ ಟೈಮು ಅವಳು ಸ್ಟೇಜ್ ಹತ್ತಾ ಇರೋದು. ಹಂಗೆ ಮಾಡ್ತಾಳೆ ಮನೇಲಿ ಈ ಥರ, ಬಟ್ ಅಫಿಷಿಯಲಾಗಿ ಅಂತಾರಲ್ಲ, ಇದೇ ಫಸ್ಟ್ ಟೈಮು ಮಾಡ್ತಿರೋದು. ನಮಗೂ ಕ್ಯೂರಿಯಾಸಿಟಿ ಇದೆ, ಅವಳೇನು ಭಯ ಪಡ್ತಾಳೋ ಏನು. ಯಾಕಂದರೆ ಚಿಕ್ಕ ಮಕ್ಕಳಲ್ವ, ಒಬ್ಬರು ನೋಡಿ ಒಬ್ಬರು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸ್ಕೂಲಲ್ಲಿ. ಸ್ವಲ್ಪ ಲೇಟ್ ಆಯಿತು ಅಂತಂದರೆ ಅವ್ರಿಗೆ ಇರೋ ಧೈರ್ಯನೂ ಹೋಗಿಬಿಡುತ್ತೆ. ಹಾಗಾಗಿ ಏನು ಮಾಡ್ತಾಳೆ ಏನೋ ಅಂತ ನೋಡಬೇಕು. ಸುಮಾರು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಆಗುತ್ತೆ. 2 ಸರ್ಕಲ್ ದಾಟಿ, ನಮ್ಮ ಮನೆಯಿಂದ 2 ಸರ್ಕಲ್ ದಾಟಿ ಬಂದರೆ ಸ್ಕೂಲ್ ಸಿಗುತ್ತೆ. ಸ್ಕೂಲ್ ವ್ಯಾನ್ ಬರುತ್ತೆ, ಅದರಲ್ಲೇ ಹೋಗ್ತಾಳೆ ಅವಳು. ಬೆಳಗ್ಗೆ 8:50ಗೆ ಹೋಗಿ, ಅಂದರೆ 1 ಹಾಫ್ ಡೇ ಅಷ್ಟೇ ಇವ್ರಿಗೆ LKG ಎಲ್ಲ. 1:30ಗೆಲ್ಲ ಮನೆಗೆ ಬಂದುಬಿಡ್ತಾಳೆ. ಮತ್ತು 11:30ಗೆ ಬ್ರೇಕ್ಫಾಸ್ಟ್ ಬಿಡ್ತಾರೆ. ಸ್ಕೂಲು ಇವಾಗ ತುಂಬ ಹತ್ತಿರನೇ ಬಂದಿದ್ದೀವಿ ಸ್ಕೂಲಿಗೆ. ಇದಕ್ಕೆ ಮುಂಚೆನೇ ಹೇಳಿದ್ಲು, ಡ್ಯಾನ್ಸ್ ಆದಮೇಲೆ ನನಗೆ ಪಿಜ್ಜಾ ಕೊಡಿಸಿ ಅಂತ. ನಾವು ಆ ಥರದ್ದೆಲ್ಲ ಕೊಡಿಸೋದಿಲ್ಲ, ಜಂಕ್ ಫುಡ್ ಎಲ್ಲ ಆದಷ್ಟು ಅವಾಯ್ಡ್ ಮಾಡ್ತೀವಿ. ಬಟ್ ಯಾವಾಗಲೂ ಒಂದ್ಸಲ ಪಿಜ್ಜಾ, ಬರ್ಗರ್ ಈ ಥರ ಕೊಡಿಸ್ತೀವಿ. ತುಂಬ ರೇರು, ಮನೆ ಫುಡ್ಡೇ ನಾವು ಜಾಸ್ತಿ ಪ್ರಿಫರ್ ಮಾಡೋದು. ಆಯಿತು, ನೀನು ಚೆನ್ನಾಗಿ ಡ್ಯಾನ್ಸ್ ಮಾಡೋ ಕೊಡಿಸ್ತೀವಿ ಅಂತ ಹೇಳಿದ್ವಿ. ಆಯಿತು ಅಂತ ಹೇಳ್ತಾ ಇದ್ವಿ. ಸ್ಕೂಲ್ ಬಂತು ನೋಡಿ, ಇದೇ ಸ್ಕೂಲು. ಎಲ್ಲಿ ಮಕ್ಕಳನ್ನ ರೆಡಿ ಮಾಡಬೇಕು ಅಂತ ಕೇಳಿದ್ವಿ. ಅವ್ರ ಈ ಕಡೆ ಹೋಗಿ ಅಂತ ತೋರಿಸಿದ್ರು. ಅಲ್ಲಿ ಮಗಳನ್ನ ರೆಡಿ ಮಾಡ್ಕೊಂಡ್ವಿ. ಆಲ್ರೆಡಿ ನಿಂತಿದ್ದಾರೆ ನೋಡಿ ಡ್ಯಾನ್ಸ್ಗೆ. ಆ ಥರ ಕಾಸ್ಟ್ಯೂಮ್ ಅವ್ರದ್ದು, ಗೋಲ್ಡ್ ವಿತ್ ಬ್ಲೂ ಕಲರ್ ಕಾಂಬಿನೇಷನ್ನು. ನಿಲ್ಲಿಸ್ತಾ ಇದ್ದಾರೆ ಫಸ್ಟ್ ಅವ್ರನ್ನ. ಚಿಕ್ಕ ಮಕ್ಕಳಲ್ವ, ಅರೇಂಜ್ ಮಾಡ್ತಾ ಇದ್ದಾರೆ. ನೋಡಿ ಈ ಥರ ರೆಡಿಯಾಗಿದ್ದಾಳೆ. ಎಲ್ಲ ಮೇಕಪ್ ಮಾಡಿದ್ವಿ, ಬಟ್ ತುಂಬ ಹೊತ್ತು ಕೂಡಿಸ್ಬಿಟ್ಟಿದ್ವಿ ಸೈಡಲ್ಲಿ. ಹಾಗಾಗಿ ಡಲ್ಲಾಗಿದ್ದಾರೆ ಸ್ವಲ್ಪ ಮಕ್ಕಳೆಲ್ಲ. ಆ್ಯಂಡ್ ಮೇಕಪ್ ಕೂಡ ಎಲ್ಲ ಹೋಗ್ಬಿಟ್ಟಿದೆ, ಲಿಪ್ಸ್ಟಿಕ್ ಎಲ್ಲ ಹಚ್ಚಿ ರೆಡಿ ಮಾಡಿದ್ದೆ.
ಡ್ಯಾನ್ಸ್ ಎಲ್ಲ ಆದಮೇಲೆ ಡಾಮಿನೋಸ್ಗೆ ಹೋದ್ವಿ. ಅಲ್ಲಿ ಸ್ಕೂಲಿಗೆ ವಾಕೇಬಲ್ ಡಿಸ್ಟೆನ್ಸ್ ಇತ್ತು. ಹೆಂಗೂ ಪಿಜ್ಜಾ ಕೇಳಿದ್ನಲ್ವ, ಹಾಗಾಗಿ ಸರಿ ಆಯಿತು ಅಂತ ಮತ್ತು ಎಲ್ಲರೂ ಡಾಮಿನೋಸ್ಗೆ ಹೋದ್ವಿ. ಅಲ್ಲಿ ಇವಳು ಫ್ರೆಂಚ್ ಫ್ರೈಸ್ ಅದೇನೋ ಕೇಳಿದ್ಲು, ಇರಲಿಲ್ಲ ಅದು. ಡ್ಯಾನ್ಸ್ ಎಲ್ಲ ಆದಮೇಲೆ ಗ್ರೂಪ್ ಫೋಟೋ ತೆಗ್ಸೋಕ್ಕೆ ನೀಟಾಗಿ ನಿಲ್ಲಿಸ್ತಾಯಿದ್ರು ಮಕ್ಕಳನ್ನ ಟೀಚರ್ಸು. ಗ್ರೂಪ್ ಫೋಟೋ ಎಲ್ಲ ಆದಮೇಲೆ ಈಗ ಅಂದರೆ ನಮ್ಮ ಮಕ್ಕಳನ್ನ ನಾವು ಕರ್ಕೊಂಡು ಹೋಗ್ಬೇಕು. ಅವ್ರು ಡ್ಯಾನ್ಸ್ ಮುಗಿದ ತಕ್ಷಣ, ಇವಳ್ದು LKG ಅಲ್ವಾ, 1-2 ಪ್ರೋಗ್ರಾಮ್ ಆದ ತಕ್ಷಣ ಇವ್ರದ್ದೇ ಇತ್ತು, ಹಾಗಾಗಿ ಮುಗೀತು. ಗ್ರೂಪ್ ಫೋಟೋ ಎಲ್ಲ ತೆಗ್ಸಿತ್ತು, ಚೆನ್ನಾಗಾಯಿತು. ಮತ್ತು ಹೇಳಿದ್ನಲ್ಲ ಪಿಜ್ಜಾ ಕೇಳ್ತಾಯಿದ್ಲು ಅಂತ, ಪಿಜ್ಜಾ ಅಂದರೆ ಡಾಮಿನೋಸ್ಗೆ ಕರ್ಕೊಂಡು ಹೋದ್ವಿ. ಅವಳು ಹೇಳಿ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ರೆ ಕೊಡಿಸ್ತೀವಿ ಅಂತ ಹೇಳಿದ್ರೆ ಚೆನ್ನಾಗಿ ಮಾಡಿದ್ಲು ಡ್ಯಾನ್ಸು. ನಾವೆಲ್ಲರೂ ಬಂದು ಹೋಗಿ ಅಲ್ಲಿ ಅವಳು ಏನೇನೋ ಹೇಳ್ತಾಯಿದ್ಲು, ಬಟ್ಟು ಸ್ವಲ್ಪ ಕೆಮ್ಮಿತ್ತು, ಹಾಗಾಗಿ ಪಿಜ್ಜಾ ಕೊಡಿಸ್ತಿರೋದು ಹೆಚ್ಚು. ಹೋಗಲಿ ಯಾವಾಗಲೂ ಒಂದು ಸಲ ಅಂತ ಕೊಡಿಸಿದ್ವಿ. ಅದೆಲ್ಲ ತಿಂದ್ಕೊಂಡು ಬರೋಷ್ಟೊತ್ತಿಗೆ ಮನೆಗೆ ಹೋಗಬೇಕು ಅಂದರೆ ಆಲ್ರೆಡಿ ಟೈಮ್ ಆಗಿತ್ತು. ಹಾಗಾಗಿ ಪಿಜ್ಜಾ ಎಲ್ಲ ತಿಂದ್ಕೊಂಡು ಚೆನ್ನಾಗಿತ್ತು. ಡೊಮಿನೋಸಲ್ಲಿ ಪಿಜ್ಜಾ ಬೇರೆ ಕಡೆ ಆ ಥರ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ, ಬಟ್ ಇದು ಚೆನ್ನಾಗಿತ್ತು. ಪಿಜ್ಜಾ ಎಲ್ಲ ಫ್ಯಾಮಿಲಿ ಎಲ್ಲ ಪಿಜ್ಜಾ ತಿಂದ್ಕೊಂಡು ನಾವು ಮತ್ತೆ ನಮ್ಮ ಮನೆಯಾಗ ಹೋಗ್ತಾಯಿದ್ವಿ. ನಮ್ಮ ಅಕ್ಕ, ನಮ್ಮ ಅತ್ತೆಯವರು, ನಮ್ಮ ಭಾವನವರು ಮತ್ತು ನಮ್ಮ ಯಜಮಾನ್ರು ಮತ್ತು ನನ್ನಿಬ್ಬರು ಮಕ್ಕಳು ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ 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 ಇಂಪಾರ್ಟೆಂಟು. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸಜೆಸ್ಟ್ ಮಾಡಿ, ಕಮೆಂಟ್ ಹಾಕಿ. ನನ್ನ ಮಿಸ್ಟೇಕ್ಸ್ನ ತಿದ್ದುಕೊಳ್ತೀನಿ, ಯಾಕಂದರೆ ತುಂಬ ರೀಸೆಂಟಾಗಿ ವೀಡಿಯೋಸ್ ಮಾಡಿದ್ದೀನಿ.